ಇಷ್ಟು ಬೇಗ ಆ ವಿಧಿ ನಿನ್ನನ್ನು ನನ್ನಿಂದ ದೂರ ಮಾಡಕ್ಕೆ ನೋಡ್ತಾ ಇದೆಯಲ್ಲ. ಇಲ್ಲ ಕಂದ, ನಾನು ನಿನ್ನನ್ನು ಕಳಿಸ್ಕೊಡೋದಿಲ್ಲ. ಅಮ್ಮ ಅಳ್ಬೇಡ, ನಂಗೂ ನಿನ್ ಬಿಟ್ಟು ಹೋಗಕ್ ಬೇಜಾರು. ನನ್ನ ನಿಜವಾದ ಅಪ್ಪ ಅಮ್ಮ ಬಂದಿದ್ದಾರೆ, ಪ್ಲೀಸ್ ಕಳ್ಸ್ಕೊಡ್ತೀಯಾ? ಯಶೋಧ, ಸಮಾಧಾನ ಮಾಡ್ಕೊಮ್ಮ. ಆ ಮಗು ಅಷ್ಟು ಕೇಳ್ಕೊಳ್ತಾ ಇದೆ, ಆಗೋಲ್ಲ ಅನ್ನಬೇಡ. ಪಾಪ ಇಷ್ಟು ದಿನ ನಿನ್ನಲ್ಲೇ ಅಮ್ಮನ ಪ್ರೀತಿನ ಕಂಡುಕೊಂಡಿತ್ತು. ಈಗ ನೀನು ಅವಳ ಅಮ್ಮನ ಸ್ಥಾನದಲ್ಲಿ ನಿಂತು ನಗನಗ್ದ ಸಂತೋಷದಿಂದ ಆ ಮಗುನ ಆಶೀರ್ವಾದ ಮಾಡಿ ಕಳಿಸ್ಕೊಡು ಅಮ್ಮ. ಹೌದು, ನಾನು ಕಳಿಸ್ಕೊಡ್ಲೇಬೇಕು. ನಾನು ಯಶೋಧ ಸಾಕಿದ ತಾಯಿ, ಹೆತ್ತ ತಾಯಿ ದೇವ್ಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೀನು ಹೆತ್ತವ್ರ ಪ್ರೀತಿನ ಕಿತ್ಕೊಳ್ಳೋ ಹಕ್ಕು ನನಗಿಲ್ಲ ಕಂದ. ಹೋಗ್ಬಾ, ಅಪ್ಪ ಅಮ್ಮ ಅಜ್ಜಿ ಎಲ್ಲರ ಜೊತೆ ಸುಖವಾಗಿರು. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ. ಕಿಶೋರ್, ನನ್ನ ಆಟಾಡಕ್ಕಿಲ್ಲ ಅಂತ ಬೇಜಾರಾ? ಅಮ್ಮಂಗೆ ಹೊಸ ಪಪ್ಪು ಹುಟ್ಟುತ್ತಲ್ಲ, ಅದ್ ಜೊತೆ ಆಟಾಡು ಆಯ್ತಾ? ಚಿಕ್ಕಪ್ಪ ಹೋಗ್ ಬರ್ತೀನಿ ಚಿಕ್ಕಪ್ಪ. ಹೋಗ್ ಬರ್ತೀನಿ. ಅಜ್ಜಿ ಅಮ್ಮ ಹೋಗ್ ಬರ್ತೀನಿ. ಹೋಗ್ಬೇಕದ, ದೇವ್ರು ಒಳ್ಳೇದು ಮಾಡಲಿ. ಅಜ್ಜಿ, ಅಂಜಲಿಗೆ ಅಸ್ತಿತ್ವನೇ ಇಲ್ಲ. ಅವಳ ಯಾರು ಗುರ್ತು ಹಿಡಿಯೋದಿಲ್ಲ, ಮಗಳು ಅಂತ ಒಪ್ಕೊಳ್ಳೋದಿಲ್ಲ. ಇಷ್ಟಕ್ಕೆ ಅವಳು ಯಾರ ಕಣ್ಣಿಗೂ ಕಾಣೋದಿಲ್ಲ. ಇಲ್ಲ, ನಾನೇ ಎಲ್ಲ ಸತ್ಯ ಹೇಳಿ ಅಂಜಲಿನ ನನ್ನ ಜೊತೆನೇ ಇಟ್ಕೋತೀನಿ. ಬೇಡ ಯಶೋಧ, ಆ ಕೆಲಸ ಮಾಡಬೇಡ. ಈ ಕಠೋರ ಸತ್ಯನ ತಡ್ಕೊಳ್ಳೋ ಶಕ್ತಿ ಆ ಎಳೆ ಮನಸ್ಸಿಗಿಲ್ಲ. ಅದು ತನ್ನ ಕನಸು ನಿರೀಕ್ಷೆಯಲ್ಲೇ ಸುಖವಾಗಿರಲಿ. ಇಲ್ಲ ಅಜ್ಜಿ, ಅಂಜಲಿನ ಅತಂತ್ರ ಸ್ಥಿತಿಯಲ್ಲಿ ನನ್ನಿಂದ ನೋಡೋಕ್ಕಾಗಲ್ಲ. ನಾನು ಅವಳನ್ನ ವಾಪಸ್ ಕರೆದು ಬಿಡ್ತೀನಿ. ಅಂಜಲಿ, ಅಂಜಲಿ ಪುಟ್ಟ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್